ಎಲ್ಲ ಹಸಿನಲ್ಲಿ ಈ ಥರ ಕರ ಹುಡ್ತದ? ಓಲಿ ಒಂದು 100 ಹಸಿನಲ್ಲಿ ಒಂದು ಈ ಥರ ಕರ ಹುಡ್ತದ? ಓಲಿ 10,000 ಹಸಿನಲ್ಲಿ ಒಂದು ಈ ಥರ ಕರ ಹುಡ್ತದ? 1,00,000 ಹಸಿನಲ್ಲಿ ಒಂದು ಕರ ಹುಡ್ತದೆ. ಇದು ಹುಟ್ಟೈತಿ ಇವತ್ತು. ಅಣ್ಣ ದೊಡ್ಡ ಮನ್ಸು ಮಾಡಿ ನೀನು ದೊಡ್ಡದಾಗೆ ಒಂದು ಮುತ್ತೈದೆ ಬೇಕು ಸಾಕ್ಬಿಡೋಣ ನಮ್ಮ ಮರೇಶ್ ಅಣ್ಣವ್ರಿಗೆ, ಹಿಂಗೆ ದನ ಎತ್ತಲಿ ಅಂತ. ಇದನ್ನು 13,60,000 ಮಾರವ್ರೆ ಅಂದರೆ ಇದು ಗ್ರೇಟ್. ಆಮೇಲೆ ಮಾರಿರೋಕ್ಕಿದ್ದು ತಗೊಂಡವ್ರೇನೋ ಇದ್ದಿದ್ದು ಗ್ರೇಟ್. ಅದು ಈಗ ಆಡಿ ಬೆಂಜು ಕಾರ್ ಮನೆ ಹತ್ರ ನಿಲ್ಸ್ಕೊಂಡಿದ್ರೆ ಯಾರು ಬರಲ್ಲ ನೋಡೋಕ್ಕೆ. ಇಂಥ ಒಂದು ಬಸವಣ್ಣ ಮನೆ ಹತ್ರ ವೈತೆ ಅಂದರೆ 10 ಜನ ಬರ್ತಾರೆ ನೋಡೋಕ್ಕೆ. ಒಂದು ಎರಡನೇದೇನಪ್ಪ ಅಂದರೆ ಹಳ್ಳಿಕಾರ್ ಅಭಿವೃದ್ಧಿ ತಳಿ ಇದು ಬೀಜದೋರಿ ಒಂದು ಒಳ್ಳೆ ಕರ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ತಗೊಂಡು ಸಾಕೋಣ ಅಂತ ತಗೊಂಡಿದ್ದೀನಿ. ಅಣ್ಣ ಇವತ್ತು ಹಳ್ಳಿಕಾರ್ ಅಂದರೆ ನಮ್ಮ ಈ ರಾಜ್ಯದ ತಾಯಿ ಇದ್ದಂಗೆ. ಇವತ್ತೇನಾರ ಹಳ್ಳಿಕಾರ್ ಇಂಪ್ರೂವ್ಮೆಂಟ್ಸ್ ಮಾಡೋಕ್ಕೆ ಇದೊಂದು ಮೊದಲನೇ ನಿದರ್ಶನ ಇದು. ಯಾಕೆಂದರೆ ಈ ಒಂದು ಎಲ್ಲರೂ ನಮ್ಮಲ್ಲಿ ಎಲ್ಲ HFSಗಳು ಹಾಲು ಹಾಕ್ಬಿಟ್ಟು ಏನೋ ಒಂಚೂರು ಕಾಸು ನೋಡ್ಕೊಳ್ಳೋಕೆ ಹೊರಟೋಗ್ಬಿಟ್ಟವ್ರೆ. ಇದೇನು ನಿದರ್ಶನ ತಗೊಂಡ್ರೆ ಇನ್ನು HFSಗಳು ಕಟ್ಟೋದೇ ಬಿಟ್ಬಿಡ್ತಾರೆ. ಇವತ್ತು ನಮ್ಮ ಇದಕ್ಕೆ ಮೊದಲನೇ ಕಾರಣಕರ್ತ ರಾಕಿ. ಇದಕ್ಕೆ ಇಷ್ಟೆಲ್ಲ ಕಾರಣಕರ್ತ ಅದನ್ನು ರಾಕಿ. ನಾವು ಈ ಟೈಮಲ್ಲಿ ರಾಕಿ ಅಷ್ಟು ಹೇಳಬೇಕಾಗ್ತದೆ. ತಗೊಂಡಂಥವ್ರು ನಮ್ಮ ಪುನೀತ್ ಮತ್ತು ಪುಟ್ರೇವಣ್ಣ ಇವರಿಬ್ಬರು. ಇವತ್ತು ಮಾರಿರೋದು ತಗೊಂಡದು ಮರೀಶ್ ಅಂತ, ನೆಲಮಂಗಲ ತಾಲೂಕು. ಇದು ಸಾಮಾನ್ಯವಾದ ವಿಚಾರ ಆಗಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಮೊದಲನೇ ಬಾರಿಗೆ ಈ ದುಡ್ಡಿಗೆ 13,60,000 ರೂಪಾಯಿಗೆ ಏನಾನ ಎತ್ಕೊಂಡು ತಗೊಂಡವ್ರೆ, ಹೊಸ ಕರ ತಗೊಂಡವ್ರೆ ಅಂದರೆ ನಿಜವಾಗಿ ಇದೊಂದು ಹೆಮ್ಮೆ ವಿಚಾರ. ಈಗ ಟೀಕೆ ಮಾಡೋರು 100 ಜನ ಇರ್ತಾರೆ, ಟೀಕೆ ಯಾವುದು ಉಳಿಯಲ್ಲ. ಶಾಶ್ವತವಾಗಿ ಮಾಡಿದ್ದೇ ಉಳ್ಕೊಳ್ಳೋದು. ಈಗ ಯಾರು ಏನು ಬೇಕಾದ್ರೂ ಹೇಳ್ಬೋದು. ಎಲ್ಲೋ ಪರ್ಸನಲ್ಲಿ ಸಾಕಿರೋ ಎತ್ತು ತಗೊಂಡು ಹೋಗ್ಬಿಟ್ಟು ನನ್ನ 20 ಜೊತೆ ಇವೆ, 30 ಜೊತೆ ಇವೆ ಈ ಥರ ತೊಗೊಂಬಂದು ಇವತ್ತು ಪಿಚ್ಗುಂಟುಪಾಳ್ಯದಲ್ಲಿ ಸಾಕಿ ಇದನ್ನು 13,60,000 ಮಾರವ್ರೆ ಅಂದರೆ ಇದು ಗ್ರೇಟ್. ಆಮೇಲೆ ಮಾರಿರೋಕ್ಕಿದ್ದು ತಗೊಂಡವ್ರೇನೋ ಇದ್ದಿದ್ದು ಗ್ರೇಟ್. ಅದು ಸಾಮಾನ್ಯ ಜನ ಯಾರು ತಗೊಳಕ್ಕಾಗೋದಿಲ್ಲ. ಏಕೆಂದರೆ ಇವತ್ತು 13,60,000 ಸಣ್ಣ ಅಮೌಂಟ್ ಅಲ್ಲ. ಒಂದು ಹಸು ಕರು ತಗೊಳ್ಳೋದು ಭಾಳ ಕಷ್ಟ ಐತೆ. ಇದಕ್ಕೆಲ್ಲಕ್ಕಿಂತ ನಾವು ಮುಖ್ಯವಾಗಿ ಹೇಳ್ಬೇಕಾದ್ರೆ ಈ ಸೃಷ್ಟಿಕರ್ತ ಆರ್ವಯ್ಯ ಪುರೋಹಿತರೆಲ್ಲ ರಾಕಿ. ನಾವು ರಾಕಿ ಹೆಸರನ್ನ ಒತ್ತಿ ಹೇಳ್ಬೇಕಾಯ್ತು. ಇನ್ನೂ ಹೆಚ್ಚಿನ ದಿವಸದಲ್ಲಿ ಇನ್ನೂ ಸಣ್ಣ ಹುಡುಗ ಚೆನ್ನಾಗಿ ಬೆಳೀಲಿ, ಎಲ್ಲರಿಗೂ ಕೊಡಿಸ್ಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಇವನು ಅಂತ ಹೇಳ್ಬಿಟ್ಟು ನಾನು ಹಾರೈಸ್ಬಿಟ್ಟು ನಾನು ಮಾತು ಏನು ಹೇಳಬೇಕು ಅಂದರೆ ಸಾಕಬೇಕು ಅಂತ ತೊಗೊಂಡಿದ್ದೀವಿ. 1 ವರ್ಷ ಸಾಕಬೇಕು. ಈಗ ಆಡಿ ಬೆಂಜು ಕಾರ್ ಮನೆ ಹತ್ರ ನಿಲ್ಸ್ಕೊಂಡಿದ್ರೆ ಯಾರು ಬರಲ್ಲ ನೋಡೋಕ್ಕೆ. ಇಂಥ ಒಂದು ಬಸವಣ್ಣ ಮನೆ ಹತ್ರ ವೈತೆ ಅಂದರೆ 10 ಜನ ಬರ್ತಾರೆ ನೋಡೋಕ್ಕೆ. ಒಂದು ಎರಡನೇದೇನಪ್ಪ ಅಂದರೆ ಒಂದು ಹಳ್ಳಿಕಾರ್ ಅಭಿವೃದ್ಧಿ ತಳಿ ಇದು ಬೀಜದೋರಿ ಒಂದು ಒಳ್ಳೆ ಕರ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ತಗೊಂಡು ಸಾಕೋಣ ಅಂತ ತಗೊಂಡಿದ್ದೀನಿ. ಸರ್ ಇದೇ ಮೊದಲನೇ ಬಾರಿ ತಗೊಳ್ತಾ ಇರೋದು? ಇಲ್ಲ ನಾನು ಸುಮಾರು 5 ವರ್ಷದಿಂದ ಕಟ್ತಾ ಇದ್ದೀನಿ. ಇದನ್ನ ಓರಿನ ಮಾಡ್ತಿರಲ್ಲ ಎತ್ತಿಗೆ ಅಂತಲ್ಲ ಸರ್? ಇಲ್ಲ ಓರಿಗೆ ಅಂತ. ಹೌದು ಸರ್. ಕರುನಲ್ಲಿ ಏನು ಗುಣಲಕ್ಷಣಗಳು ನಿಮ್ಗೆ ಇಷ್ಟ ಆಯಿತು ಸರ್ ತಗೊಂಡು? ಹಿರೀಕರವ್ರೆ, ನಮ್ಮ ಪಪ್ಪಿ ಅಣ್ಣವರು, ಸಂದೀಪಣ್ಣ, ರಾಕಿ ಬೈ ಇವರೆಲ್ಲ ನಿಂತ್ಕೊಂಡು ಹಿಂಗೆಲ್ಲ ಹಿಂಗೆ ಇದೆ ಚೆನ್ನಾಗಿದೆ ತಗೊಳ್ಳಿ ಅಂತ ಎಲ್ಲ ತೋರಿಸಿ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜಯರಾಮಣ್ಣವರು ಹೇಳಿ ಅವ್ರ ಮಾರ್ಗದರ್ಶನದಂತೆ ನಾವು ಮಾಡ್ತಾ ಇದ್ದೀವಿ. ನಾನು ಅಷ್ಟು ಅನುಭವ ಅಷ್ಟೇ ಅಲ್ಲ, ಇಂಥವ್ರ ಮಾರ್ಗದರ್ಶನದಿಂದ ನಾನು ಸಾಕ್ತಾ ಇದ್ದೀನಿ.
ಸರ್, ಇವತ್ತು ಮಾತಾಡ್ಬೋದು ಎಲ್ಲರೂ 13 ಲಕ್ಷ ಹಸುಕರುವಾಗಿದೆ, ಇವತ್ತು ರೈತರು ಬೆಳೆಯೋಕ್ಕಾಗಲ್ಲ ಅಂತ. ಇದರಿಂದ ನಿಮ್ಮ 2 ಮಾತುಗಳು ಸರ್. ಇವತ್ತಿನ ದಿನದಲ್ಲಿ ನಿನ್ನೆ ಇವಾಗ ಬಂದು ಒಂದು ವ್ಯಾಪಾರ ಮುಗಿಸ್ಬಿಟ್ಟು ಇವತ್ತು ಬಂದಿದ್ದೀವಿ. ನಿನ್ನೆ ಆಲ್ರೆಡಿ ಹೆಚ್ಚು ಕಮ್ಮಿ ಎಷ್ಟೋ ಸ್ಟೇಟಸ್ಗಳಲ್ಲೆಲ್ಲ 13,60,000 13,60,000 ಇದೇನಪ್ಪ ರೈತರುಗಳು ದನ ತಗೊಳಕ್ಕಾಗತ್ತಾ ಎಲ್ಲ ಮಾತಾಡ್ತಾ ಇದ್ದಾರೆ. ನೀವು ಮಾತಾಡಿದ್ದಾರೆ, ಎಲ್ಲ ಮಾತಾಡಿದ್ದಾರೆ, ಎಲ್ಲ ವೀಡಿಯೋಗಳೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಏನಪ್ಪ ಎತ್ತ ಅಂತ. ಇವಾಗ ಸ್ವಾಮಿ ಆಯಿತು, ಎಲ್ಲ ಹಸಿನಲ್ಲಿ ಈ ಥರ ಕರ ಹುಡ್ತದ? ಓಲಿ ಒಂದು 100 ಹಸಿನಲ್ಲಿ ಒಂದು ಈ ಥರ ಕರ ಹುಡ್ತದ? ಓಲಿ 10,000 ಹಸಿನಲ್ಲಿ ಒಂದು ಈ ಥರ ಕರ ಹುಡ್ತದ? 1,00,000 ಹಸಿನಲ್ಲಿ ಒಂದು ಕರ ಹುಡ್ತದೆ. ಇದು ಹುಟ್ಟೈತಿ ಇವತ್ತು. ಏನೋ ಒಂದು ಲೆಕ್ಕಾಚಾರಕ್ಕೆ ಇವತ್ತು ದುಡ್ಡು ಕಾಸು ಸೆಕೆಂಡ್ರಿ ದೂರಕ್ಕೆ ಇಟ್ಬಿಡ್ರಿ ಆಯಿತಾ. ದೂರ ಅದು ಬಿಟ್ಬಿಡೋಣ. ಇವಾಗ ದುಡ್ಡು ಕಾಸು ಇಷ್ಟಲ್ಲಿ ದೂರ ಆಯಿತಾ. ಇವತ್ತು ಒಂದು ತಳಿ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಮರೇಶ್ ಅಣ್ಣವರು ಒಂದು ಅಳಿಲ್ ಸೇವೆ ಮಾಡಬೇಕು ಅಂತ ಇದರಲ್ಲಿ ಏನೋ ತೊಗೊಂಡೋಗಿ ನಾವು ಇದನ್ನು ದೊಡ್ಡ ಬೆಲೆಗೆ ಇವತ್ತಿನ ವ್ಯಾಪಾರ ಆಯಿತು ಅಂದರೆ ಇಲ್ಲಿಂದ ಇನ್ನೊಂದು ನಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಹೇಳ್ತೀವಿ ಇನ್ನೂ 1,50,000 ಜಾಸ್ತಿ ಅಂತ ಹೇಳ್ತೀವಿ. ನಮ್ಮ ಬೆಲೆಗೆ ಬಂದರೆ ಕೊಡ್ತೀವಪ್ಪ ಅಂತ. ಇವತ್ತು ನಾವು ಬರ್ತೀವಿ, ಕಿತ್ತಾಟ ಮಾಡ್ತೀವಿ, ಇಲ್ಲಿ ಏನೋ ಅದು ಎಲ್ತಿ ಆರ್ಗ್ಯುಮೆಂಟು, ಎಲ್ತಿ ಜಗಳ ಮಾಡ್ತೀವಿ, ಹೆಂಗೋ ಕಿತ್ತಾಡ್ಕೊಂಡು ಏನೋ ಮಾಡ್ಕೊಂಡು ದನ ತೊಗೊಂಡೋಗ್ತೀವಿ. ದನ ತೊಗೊಂಡೋಗಿದ ತಕ್ಷಣ ಅದು ನಮ್ಮ ಮನೆಗೆ ಇಳಿಸಿ ಒಂದು ಹುಲ್ಲಾಕ್ತೀವೋ ನೀರು ಕೊಡ್ತೀವೋ ಇಲ್ವೋ, ಬಂದಿದ ತಕ್ಷಣ ಯಾರು ಬಂದರೆ ಕೊಡ್ತೀವಿ. ಅದು ವ್ಯಾಪಾರ, ಅದು ಒಂದು ಗಾದೆನೇ ಇದೆ, ಅದು ಬೇಡ. ಇವತ್ತು ಮರೇಶ್ ಅಣ್ಣವ್ರ ಥಾಟು ಒಂದು ಇನಿಷಿಯೇಟ್ ಮಾಡಿ ಈ ದನ ಇವತ್ತು ಹೇಳ್ತಾ ಇದ್ದೀನಿ, ಇದು ಫ್ಯಾಕ್ಟು ಆಯಿತಾ. ಹೆಸರುಘಟ್ಟ ಫಾರ್ಮಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅಂತ ಹೆಸರು ಸಮೇತ ಹೇಳ್ತೀನಿ. ಆಯಪ್ಪನು ಒಂದು ಕರ, ಅವರು ಸಮೇತ ಇದರಲ್ಲೇ ಇರೋದು. ಅವರು ಹೇಳಿದ್ರು ಇದೊಂದು ಕರ ಅಂದಾಜು ಮಾಡಬೇಕು, ನಾನು ನಮ್ಮ VC ಕರ್ಕೊಬರ್ತೀನಿ, ವೈಸ್ ಚಾನ್ಸಲರ್ ಕರ್ಕೊಬರ್ತೀನಿ ಅಂತ. ಪ್ಲಸ್ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂತ ಈ ಕರ ಆಲೆ ಎಲ್ಲ ಏನೋ ಆಗ್ತಾಯಿತ್ತು. ಇವಾಗ ಮರೇಶ್ ಅಣ್ಣವ್ರು ಹಿಡ್ದು ಇವರು ದನ ಬಿಡ್ತಾರೋ ಅದೆಲ್ಲ ಇಲ್ಲ. ಇವತ್ತು ಅವ್ರು ಒಂದು ಮಾತು ಹೇಳಿದ್ರು, ಪದ ಹೇಳಿದ್ರು, ಅಣ್ಣ ಇವತ್ತು ಊರಿ ಕಟ್ಟೋರು ಯಾರೇ ಆಗಲಿ ಒಂದು ಕರ ತೊಗೊಂಡೋಗಿ ಇನ್ನೂ ಅಲ್ಲಿ ಬಿದ್ದಿರುತ್ತೋ ಇಲ್ಲ 2 ಅಲ್ಗೋ ದನದ ಮೇಲೆ ಬಿಡ್ತಾರೆ. ಬೇಡ, ಅದಾಗೋದು ಬೇಡ. 4 ಗಂಟೆ ಎಷ್ಟೇ ಕಷ್ಟ ಆದ್ರೂ ನಾನು ಸಾಕ್ತೀನಿ ಮನೇಲಿ. ಈ ವರ್ಷ ಎಲ್ಲ ಜಾತ್ರೆ ಮಾಡ್ತೀನಿ, ಜಾತ್ರೆ ಕಾಂಪೀಟ್ ಮಾಡ್ತೀನಿ, ಪಾರ್ಟಿಸಿಪೇಟ್ ಮಾಡ್ತೀನಿ, ಪ್ರದರ್ಶನ ಮಾಡಿಸ್ತೀನಿ. ನಾನು ಒಂದು ಪಾತ್ರ. ಇವತ್ತು ಪುನಿ ಅಂದರೆ ಏನು ಅಂದರೆ ಪುನಿ ಇವತ್ತು ಬಾಪ ಪುನಿ ಮುಂದೆ ಬರ ಇಲ್ಲೇ ಇವತ್ತು ರಾಖಿ ಆಗಲಿ ಪುನಿ ಆಗಲಿ ಅಲ್ಲೇ ಒಂದು ಸತತವಾಗಿ ಒಂದು 4ರಿಂದ 5 ವರ್ಷದಿಂದ ಒಂದೊಂದು ಹಣೆ ಮೇಲೆ ಪಟ್ಟಿ ಬರ್ದು ಕಳಿಸ್ತಾವ್ರೆ. ಇವತ್ತು ಯಾವುದೇ ದೊಡ್ಡ ಎತ್ಗಳಿದ್ದಾವೆ. ಇವತ್ತು ಚಿಕ್ಕನಹಟ್ಟಿಲಿ ಒಂದು ದೊಡ್ಡ ಎತ್ತು ದಾಖಲೆ ಮೊತ್ತ 15 ಲಕ್ಷ 14 ಲಕ್ಷ ಸೋನ್ಸೋ ಗೊತ್ತಿಲ್ಲ. ಅದರಲ್ಲೂ ಪುನಿಕರ ಅಂತ ಒಂದು ಹೆಸರು. ಮೊನ್ನೆ ಆಚರಣೆ ಸಿದ್ದರಾಮಣ್ಣನಲ್ಲಿ ಒಂದು ಜೊತೆ ಹೋದು, ಅದರಲ್ಲೂ ಪುನಿನೇ ಜೊತೆ ಮಾಡಿ ರಾಖಿ ಜೊತೆ ಮಾಡಿ ಅವತ್ತು ಒಂದು ಕೊಟ್ಟ. ಇವತ್ತು ಅದೇನಾಗ್ತಾ ಇದೆ, ಒಂದು ಕೈ ಚಂದ ಮನೇಲಿ ಬರ್ತವೆ, ದನ ಚೆನ್ನಾಗಿ ಬೆಳ್ಕೋತವೆ, ಈ ಮಟ್ಟಿಗೆ ಬೆಳೀತದೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ, ಬೆಳೆದೈತೆ. ಈ ಕರನ ಮಿನಿಮಮ್ 1 ವರ್ಷ ಎಲ್ಲೂ ಬಿಡದಲ್ಲೇ ಒಂದು ಮನೇಲಿ ಸಾಕ್ತೀನಿ ಅಂತ ಮರೇಶ್ ಅಣ್ಣವರು ಬರೀ ಸುಮ್ಮನೆ ಒಂದು ಅಂದಾಜು ಮಾಡೋಣ ನೋಡೋಣ ಅಂತ. ನಾನಾಗಲಿ ರಾಖಿ ಆಗಲಿ ಇದರಲ್ಲಿ ರಾಖಿ ಪಾತ್ರ ಜಾಸ್ತಿ ಇದೆ ಕೊಡ್ಸೋಕ್ಕೆ. ನಾವು ಬಂದು ಮಾತಾಡಿ ಇವತ್ತು ತೊಗೊಂಡೋಗಿದ್ದೀವಿ. ಬೆಲೆ ವಿಚಾರ ಅಪಾರ್ಟ್ ಸೈಡ್ಗೆ ಇಟ್ಕೊಳ್ಳೋಣ. ಈ ಯತ್ನ ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ಬೆಲೆ ಅನ್ನೋದು ನೋಡ್ದಲ್ಲೇ ಯಾರ ದನ ಕಟ್ಟೋರು ಇವತ್ತು ಹಸ್ಗಳು ಎಲ್ಲೆಲ್ಲಿ ಬರ್ತವೆ ಜಾಸ್ತಿ, ಯಾರೇ ಆಗಿರಲಿ, ಹುಳಿ ಚಿಕನ್ ಆಗಿರಲಿ, ಇಲ್ಲ ಸಿದ್ಲಿಂಗಣ್ಣ ಆಗಲಿ,
ಅವರು ನಿಡ್ಗಾಲ್ ದೊಡ್ಡ ಸಿದ್ಲಂಗ ಇವತ್ತು ಫೋನ್ ಮಾಡಿದ್ರು, ಅಣ್ಣ ಏನೋ ನನಗೊಂದು ಕೈ ಕೊಡ್ಸೋಣ ಒಂದಕ್ಕೆ. ಅದು ಏನೋ ಗೊತ್ತಾ ಬರಬೇಕು. ಇದೆಲ್ಲ ಫ್ಯಾಕ್ಟು. ಯಾಕೆಂದರೆ ಇವತ್ತು ಅವ್ರವ್ರ ಮಾತು ಹೇಳ್ಬಿಟ್ಟು ನಾನು ಹೇಳಿಲ್ಲ ಅಂತ ಹೇಳ್ಬಾರ್ದು, ಎಲ್ಲರ ಹೆಸರು ಹೇಳಬೇಕು. ಇವತ್ತು ಹೋರಿ ಕಟ್ಟೋರು ಅವ್ರದ್ದೇ ಆದ ಒಂದು ರೀತಿ ನೀತಿ ಇರುತ್ತೆ. ಇವತ್ತು ದನ ಕರ ಅವ್ರು ಎಷ್ಟೇ ಕಷ್ಟ ಆದ್ರೂ ದನಿನ ಮೇಲೆ ಬಂದು ಬಿಟ್ಟು ಇವತ್ತು ಕರ ಹುಟ್ಲಿ. ಇಂಥ ಕರ ಇವತ್ತು ಹಿಂಗೆ ಯಥೇಚ್ಛವಾಗಿ ಬಂದಾಗ ಇದ್ರ ಹಾರ್ಮೋನ್ಸು, ಇದ್ರ ಜೀನ್ ಹೆಂಗಿದೆಯೋ, ಇದರಲ್ಲಿ ಏನೋ ದೇವ್ರ ದಯದಿಂದ ಇವತ್ತು ಬಸಪ್ಪ ದಯದಿಂದ ಏನಾರ ಇನ್ನೊಂದು ವರ್ಷ ರೆಡಿ ಆಗುತ್ತೆ. ಅವತ್ತಿನ ದಿನದಲ್ಲಿ ಒಂದು ಒಳ್ಳೆ ಕರ ಬಂದಾಗ ನಮ್ಮ ಪುನೀತ್ ಒಂದು ಚಿಕ್ಕದ್ರಲ್ಲಿ ಇಲ್ಲೇನೋ ಒಂದು ಚಿಕ್ಕದಾಗ ಒಂದು ಹಣೆಪಟ್ಟಿ, ಮರೇಶಣ್ಣನ ಒಂದು ಸ್ವಲ್ಪ ದೊಡ್ಡದಾಗ ಒಂದು ಪಟ್ಟಿ ಬರೆದು ಮರೇಶಣ್ಣನ ಕರಪ್ಪ ಇಂಥ ದಿನ ಹಿಂಗೆ ಆಯಿತು ಅಂದಾಗ ಕರ ಹುಟ್ಟಿದಾಗ ಅಯ್ಯಪ್ಪಂಗೆ ಆಗೋ ಸಂತೋಷನೇ ಬೇರೆ. ಇದೇ ಉದ್ದೇಶ, ಬೇರೆ ಇನ್ಯಾವುದೇ ಕಾರಣಕ್ಕೂ ನಾವು ತೊಗೊಂಡೋಗಿ ಇದನ್ನು ಇವತ್ತು 26 ಲಕ್ಷ ಒಂದು ಇದು ಏಕಲವ್ಯ ಬಂದಾಗ ನಾವು ಒಪ್ಕೊಂಡು ಬಿಡಪ್ಪ ಅದು ಕರ ಅದೇ ಟಾಪ್. ಇವತ್ತು ಆ ಕರ ಇವತ್ತು ನಾವು ಹೇಳ್ತಾ ಇದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಬೆಲೆ ದುಬಾರಿ ಮಾಡಿಕೊಡೋದು ಅದೆಲ್ಲ ಇಲ್ಲ. ಮರೇಶಣ್ಣವ್ರದ್ದು ಇಲ್ಲ, ನಾನು ಕೇಳೋದಿಲ್ಲ. ನಾವು ಮಾತಾಡಿರೋದು ಇವತ್ತು ನಾನು ಮಾತಾಡ್ತಾ ಇರೋದು, ನಾವು ಗಂಟು ಬಿಟ್ಟು ಕೊಡ್ತೀವೋ ಇಲ್ಲ, ಒಂದು ಅಳಿಲ್ ಸೇವೆ ಅಂತ ನಮ್ಮ ಮರೇಶಣ್ಣವ್ರು ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಯಾರು ತುಂಬ ದನಗಳು ಇವತ್ತು ಯಾರ್ಯಾರ ಹತ್ರ ಹಸ್ಗಳು ಯಾರ ಹತ್ರ ಬರುತ್ತೆ ಅಂಥವರು ಫ್ರೀ ಅನ್ನೋಕ್ಕಿಂತ ಬಂದು ಅವರು ಎನಿ ಟೈಮ್ ನಮ್ಮ ಹತ್ರ ಬಂದು ದನ ತೊಗೋಬೋದು. ಯಾರೋ ಮರೇಶಣ್ಣವ್ರ ಹತ್ರ ಅದು ಅವತ್ತಿನ ರಾಖಿ ಇರ್ತಾನೋ ಯಾರು ಇರ್ತೇವೋ. ಬಟ್ ಆದರೆ ಯಾರಿಗಾರ ದನ ಎಲ್ಲಿ ಹಸ್ಗಳು ಎಲ್ಲಿ ಬರ್ತವೆ ಅಂಥ ಜಾಗಕ್ಕೆ ಕೊಡಬೇಕು ಅನ್ನೋದು ಆಸೆ ಇದೆ. ಅವತ್ತು ಗಂಟು ಬಿಡ್ತೀವೋ ಇಲ್ಲ ಅವತ್ತಿನ ದಿನದಲ್ಲಿ ಏನಿರುತ್ತೋ ನಾವು ಒಂದು ಸ್ವಲ್ಪ ಸೋತೆ, ನಾನಾಗಲಿ ರಾಖಿ ಆಗಲಿ ಸೋತೆ ಕೊಡ್ತೀವಿ ಮರೇಶಣ್ಣವ್ರ ಹತ್ರ ಕನ್ವಿನ್ಸ್ ಮಾಡಿ. ಇದು ನಾವು ಪ್ರಾಮಿಸ್ ಮಾಡ್ತಾರೆ ಏನಣ್ಣ? ಹೌದಣ್ಣ, ಆಗ್ಬೋದು. ಇದು ಮಾತು. ಆಮೇಲೆ ಅನ್ಯತಾ ಭಾವಿಸ್ಬಾರ್ದು. ಯಾವುದೇ ಕಾರಣಕ್ಕೂ ಏನಪ್ಪ ಹಿಂಗೆ ಕೊಟ್ಟರು, ಏನಪ್ಪ ಹಿಂಗೆ ಲೆಕ್ಕಾಚಾರ ಕೊಟ್ಟರು. ನೋಡಿ ಸ್ವಾಮಿ, 13,60,000 ಹಸ 2 ಲಕ್ಷ ಅಂದ್ಕೊಳ್ರಿ. ಇಂಥ ಹಸ ಇವತ್ತು ನಾನು ಹೇಳ್ತಾ ಇಂಥ ಕರ ಕೊಟ್ಟಿದ್ದಾರೆ. ಹೊಸ ಬೆಲೆ ಒಂದು ಲೆಕ್ಕಾಚಾರಕ್ಕೆ ಬೆಲೆ. ಇವತ್ತು ಫಲ ಆಲ್ಮೋಸ್ಟ್ ಇದು ಕ್ರಾಸ್ ಮಾಡಿಸಿದ್ದಾನೆ, ಫಲಕ್ಕೆ ನಿಂತೈತೆ. ಇನ್ನೊಂದು 4-5 ತಿಂಗಳಿಗೆ ಫಲ ಆಗ್ಬೋದು. ಬೇರೆ ಇದು ಇವತ್ತು ಈ ಕರ 10 ರಿಂದ 11 ಲಕ್ಷಕ್ಕೆ ನಿಂತೈತೆ. ಯಾರು 13,60,000 13,60,000 ಕರ ಹಸ ಕೊಡಲ್ಲ ಅಂದ. ಕೊನೆಗೆ ರಾಖಿ ಮಾತು ಬೆಲೆ ಕೊಟ್ಟು ಹಸನೂ ಕೊಟ್ಟಿದ್ದಾನೆ. ಅದಕ್ಕೆ ಕರ ಅಷ್ಟು ಒಂದು ಸ್ವಲ್ಪ ರಾಂಗ್ ಇದೆ. ಹಸಿನ ಪಕ್ಕ ಇದ್ದರೆ ಇವತ್ತಿನ ದಿನದಲ್ಲೂ ಇನ್ನೂ ಕುಡಿತೈತೆ. ತಡಿ ಯಾಕೋ ಇವತ್ತು ಕರಿನ ಮಗ್ಲಲ್ಲಿ ಹಾಲು ಕುಡಿತೈತೆ ಹಸಿನ ಮಡಿಯಲ್ಲಿ. ಏನೋ ಒಂದು ಖುಷಿ ನಮಗೆ, ಆಯಿತಾ? ಅದೇ ಒಂಥರ ಒಂದು ವಿಜೃಂಭಣೆಗೆ ಇಂಥ ಕರ, ಇಂಥ ದಕ್ಷತೆ, ಇಂಥ ಕರ ಹುಟ್ಟಿದೆಯಲ್ಲ ನೋಡೋದೇ ಒಂದು ಆನಂದ. ಒಂದು ವರ್ಷದ 3 ತಿಂಗಳು ಕರ ಅಂದರೆ ಯಾರು ನಂಬ್ತಾರಾ? ನಮ್ಮ ಎರಡಲಿಂದ ನಮ್ಮ ಎತ್ತು ಒಂದು 2 ಐತೆ, ಅದಕ್ಕಿಂತ ದೊಡ್ಡದಾಗೈತೆ. ಲೆಕ್ಕಾಚಾರಕ್ಕೆ ಐತೆ. ಏನೋ ಒಂದು ಖುಷಿಯಿಂದ ನಾವು ಬಂದು ಇವತ್ತು ನಮ್ಮ ಪುನಿ ಆಗಲಿ ರಾಖಿ ಆಗಲಿ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಖುಷಿಯಿಂದ ಬಂದು ತೊಗೊಂಡೋಗ್ತಾ ಇದ್ದೀವಿ ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.